ರೋಹಿಣಿ ಮತ್ತು ಗಂಧರ್ವಿ ಅನ್ನುವ ಸುರಭಿಯ ಮಕ್ಕಳು. ಆಮೇಲೆ ಅದು ಶಬಲ, ನಂದನ, ನಂದಿನಿ ಇತ್ಯಾದಿಗಳನ್ನು ತುಂಬ ಹೇಳ್ತಾರೆ. ಒಟ್ಟಂತೂ ಈ ರೀತಿಯಾದ ಒಂದು ಸಂತತಿ ಬಂತು. ಅದರಲ್ಲಿ ಕದ್ರು ಮತ್ತು ವಿನತ ಅಂತ ಮತ್ತೆ ಇಬ್ಬರು. ಅದರಲ್ಲಿ ಕದ್ರು ಸರೀಸೃಪಗಳನ್ನು ಹೆರ್ತಾಳೆ. ಸರೀಸೃಪಗಳು ಅಂತಂದರೆ ಸರತಿ, ನೆಲದಲ್ಲಿ ಹರಿಯುವಂಥದ್ದು. ಈ ಇದರಲ್ಲಿ ಹರಿಯುವುದರಲ್ಲಿ ಎರಡು ರೀತಿ, ನಾಗ ಮತ್ತು ಸರ್ಪ. ಸರ್ಪ ಅಂದರೆ ಸರ್ಪತಿ ಯಾವುದೂ ಆಗ್ಬೋದು, ನೆಲಕ್ಕೆ ಎದೆಯನ್ನು ಒರಗಿಸಿ ಹರಿಯುವಂಥದ್ದೆಲ್ಲವೂ. ಆದರೆ ನಾಗ ಅಂದಾಗ ವಿಶಿಷ್ಟವಾಗಿ ಫಣ ಇರುವಂಥದ್ದಾಗಿರುತ್ತೆ. ಹೆಡೆ ಇದ್ದರೆ ಅದು ನಾಗ. ಈಗ ಹೆಡೆ ಇಲ್ಲದ ಕೇರೆಯೂ ಸರ್ಪವೇ. ಆ ರೀತಿ ನೋಡ್ಲಿಕ್ಕೆ ಹೋದರೆ ನಾವು ಸರ್ಪ ಅನ್ನೋದನ್ನು ಒಂದು ರೀತಿ ನಾಗ ಅನ್ನುವ ಅರ್ಥಕ್ಕೆ ಮಾತ್ರ ಇಟ್ಟುಕೊಂಡಿದ್ದೇವೆ. ಅದೂ ಒಂದು ಸರ್ಪವೇ. ನಾಗಗಳೆಲ್ಲವೂ ಸರ್ಪಗಳಾಗ್ಬೋದು, ಸರ್ಪಗಳೆಲ್ಲವೂ ನಾಗಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ. ಅರ್ಥ ಆಯ್ತಾ? ಹರಿಯುವ ಎಲ್ಲವೂ ಕೂಡ ಸರೀಸೃಪಗಳಾಗ್ತವೆ. ಹೀಗೆ ಸರೀಸೃಪಗಳು ಒಂದು ಕಡೆಯಿಂದ ಹುಟ್ಟಿ ಬಂತು. ಅದರಲ್ಲಿ ವಿನತಾಚ ಶುಕೀ ಪೌತ್ರಿ ಕದ್ರೂಶ್ಚ ಸುರಸಾ ಸ್ವಸ ಕದ್ರೂರ್ನಾಗಂ ಸಹಸ್ರಾಸ್ಯಂ ವಿಜಜ್ಞೆ ಧರಣೀಧರಂ. ಹೀಗೆ ಕದ್ರು ಸಹಸ್ರ ಹೆಡೆಯುಳ್ಳ, ಅದಕ್ಕೆ ಸಹಸ್ರನಾಗಂ, ಸಹಸ್ರ ಹೆಡೆಯುಳ್ಳ ಶೇಷನನ್ನು ಹೆರ್ತಾಳೆ. ಆ ನಂತರದಲ್ಲಿ ಮತ್ತೆ ವಾಸುಕಿ ಇದ್ದಾನೆ. ಉಳಿದಂತೆ ಅನೇಕ ನಾಗಕುಲ ಸಂತತಿ ಬೆಳೆದು ಬರುತ್ತೆ.